ತಗೊಂಡು 3 ಇಯರ್ಸ್ ಆಯ್ತಲ್ಲ ಸರ್? 4 ಇವಾಗ ಅಕ್ಟೋಬರ್ ಬಂದ್ರೆ 4 ಇಯರ್ಸ್. 4 ಇಯರ್ಸಾ? ಇಷ್ಟು ಜಲ್ದಿ ಪ್ರಾಬ್ಲಮ್ ಬರಲ್ಲ ಆ್ಯಕ್ಚುಲಿಗೆ. ನೋಡಂತೇಳ್ರಿ, ತುಂಬ ಲೋಡ್ ಜಾಸ್ತಿ ಹಾಕಿದ್ರೂ ಬರುತ್ತೆ. EMC ಏನಾರು ತೊಗೊಂಡಿದ್ದೀರಾ? ವ್ಯಾರಂಟಿ EMC ಆ ಥರ ಏನಾರ ಎಕ್ಸ್ಟ್ರಾ? ಹಾಂ, ಇಷ್ಟು ತೊಗೊಂಡಿದ್ದೀರಾ? ಸಸ್ಪೆನ್ಷನ್ ವೀಕ್ ಗೊತ್ತಾಯ್ತು ನೋಡಿ. ಈ ರಬ್ಬರ್ ಎಲ್ಲ ಉಜ್ಜಿದೆ ನೋಡಿ, ನಿಮ್ಗೆ ಕಾಣಿಸಿದ್ಯಾ? ಉಜ್ಜೋದಿದೆಯಾ? ಅದು ಇವಾಗ ಯೂಸ್ ಮಾಡ್ತಾ ಇಲ್ಲ ನಾವು, ಒಂದು 15-20 ದಿನ ಆಯ್ತು. ಹಾಂ. ಇದೇನಾಗಿದೆ ಅಂದರೆ, ಫಸ್ಟಿಗೆ ನಿಮಗೆ ಸಸ್ಪೆನ್ಷನ್ ವೀಕ್ ಆಗಿದೆ. ಸಸ್ಪೆನ್ಷನ್ ಕುಣಿಯೋದು ಡಬ 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 ಅಂತ ನೀವು ಹಂಗೆ ಯೂಸ್ ಮಾಡಿದ್ದೀರಾ ಅಂದರೆ ವೀಕ್ ಫಸ್ಟ್ ಸಸ್ಪೆನ್ಷನ್ ಆಗಿರುತ್ತೆ. ಹಂಗೆ ಯೂಸ್ ಮಾಡಿ ಏನಾಗಿದೆ, ಡ್ರಮ್ಮಲ್ಲಿ ಲೋಡ್ ಹಾಕಿರ್ತೀರಲ್ಲ, ಕುಂದಿ ಹಿಂದ್ಗಡೆ ಬ್ರಾಕೆಟ್ ಬರುತ್ತೆ. ಹಿಂದೆ ಇಲ್ಲಿ ಬ್ರಾಕೆಟ್ ಬರುತ್ತೆ. ಓಕೆನಾ? ಅದು ಬ್ರೋಕ್ ಆಗಿರುತ್ತೆ. ಹಾಂ, ಹಂಗೆ ಹೊಡ್ಕೊಂಡು ಏನಾಗಿದೆ, ಡ್ರಮ್ಮಲ್ಲಿ ಇಲ್ಲಿ ನೋಡಿ, ಈ ಎಕ್ಸ್ ಟೈಪಲ್ಲಿ ಇರುತ್ತಲ್ಲ, ಇದ್ರೊಳಗಡೆ ಇದು ಬ್ರಾಕೆಟ್ ಅಂತೀವಿ, ಅದು ಕ್ರ್ಯಾಕ್ ಬಿದ್ದು ಬೆಂಡಾಗಿರುತ್ತೆ. ಬಂದು ಫ್ರಂಟಾಗಿ ಟಬ್ ಬಂದ್ಬಿಟ್ಟಿದೆ ಡ್ರಮ್ ಬಂದು ರಬ್ಬರ್ ಗುಸ್ತಾ ಇದೆ. ಅದರಿಂದ ರಬ್ಬರ್ ಉಜ್ಜೋದ್ರಿಂದ ನಿಮಗೆ ಸ್ಮೋಕ್ ಬರುತ್ತೆ, ಇದು ತೆಗೆರೆ ಬರುತ್ತೆ, ಡೋರ್ ತೆಗೆರೆ ಬರುತ್ತೆ. ಓಕೆನಾ? ಇವಾಗ ಇದಕ್ಕೇನು ಪರಿಹಾರ ಅಂದರೆ, ಕಂಪ್ನಿ ಸೈಡಿಂದ ಬಂದರೆ ವಿತ್ ವಾರಂಟಿ ಇದ್ದರೆ ನಿಮ್ಗೆ ಈ ಡ್ರಮ್ ಟಬ್ಬೆಲ್ಲ ಸೇರ್ ಮಾಡಿಕೊಡ್ತಾರೆ, ಸೆಟ್ಟು. ನಮ್ಮಲ್ಲಿ ಏನು ಆಪ್ಷನ್ ಅಂದರೆ, ಈ ಸೆಟ್ಟು ಬಿಚ್ಕೊಂಡು ಹೋಗ್ತೀವಿ, ಇದಕ್ಕೆ ನೋಡಿ ಸ್ಕ್ರೂಗಳಿಲ್ಲ, ರಿವಿಟ್ ಹೊಡಿದ್ದಾರೆ, ಅಂದರೆ ಲಾಕ್ ಮಾಡಿದ್ದಾರೆ. ಬೇರೆ ಬ್ರ್ಯಾಂಡ್ಗಳಾದರೆ IFB, LG, ಸ್ಯಾಮ್ಸಂಗ್ ಎಲ್ಲ ಸ್ಕ್ರೂ ಫಿಟ್ ಮಾಡಿರ್ತಾರೆ. ಸ್ಕ್ರೂ ಫಿಟ್ ಮಾಡಿರೋದು ಬಿಚ್ಚಿದ್ರೆ 2 ಭಾಗ ಆಗುತ್ತೆ. 2 ಭಾಗ ಆಗಿದಾಗ ಒಳಗಡೆ ಇರೋ ಬ್ರಾಕೆಟ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಸರ್ವಿಸ್ ಮಾಡಿ ಫಿಕ್ಸ್ ಮಾಡೋದು. ಇದರಲ್ಲಿ ಹೆಂಗಂದರೆ, ಇದನ್ನು ಕಟ್ ಮಾಡಬೇಕು. ಓಕೆನಾ? ಇದನ್ನು ಕಟ್ ಮಾಡಿ ತೆಗೆದು ಸರ್ವಿಸ್ ಮಾಡಿ ಬ್ರಾಕೆಟು ಬೇರಿಂಗ್ ವೀಕ್ ಎಲ್ಲ ಚೇಂಜ್ ಮಾಡಿ ರೀಫಿಕ್ಸ್ ಮಾಡಬೇಕು. ಮತ್ತು ಸಸ್ಪೆನ್ಷನ್ ಬರುತ್ತೆ, ಇದಕ್ಕೆ 3 ಬರುತ್ತೆ ಕೆಳಗಡೆ. ಈಗ ಕುಡಿದೆ ನೋಡಿ, ಒಂದು ಕೈಲಿ ಹಿಂಗೆ ಬಟ್ಟೆಯಲ್ಲಿ ಏನಿಲ್ಲ, ಹಿಂಗೆ ಕೊಂಡು ಇಷ್ಟು ಫ್ರೀಯಾಗಿ ಕುಡಿದ್ರೆ ಫಸ್ಟ್ ವೀಕ್ ಆಗಿದೆ. ಇವೆಲ್ಲ ರೀಪ್ಲೇಸ್ ಮಾಡಿದ್ರೆ ನಿಮಗೆ ಮಿಷಿನು ನಾರ್ಮಲ್ ಕಂಡೀಷನ್ ಬರುತ್ತೆ. ಚೆಕ್ ಮಾಡಿ ಹೇಳ್ತೀನಿ. ನಮ್ಮ ಕಡೆಯಿಂದ, ಕಂಪ್ನಿ ಕಡೆಯಿಂದ 12,000 ಆಗುತ್ತೆ. ಹಾಂ, ನಮ್ಮ ಕಡೆಯಿಂದ ಎಷ್ಟಾಗುತ್ತೆ?